ಚಕ್ರವರ್ತಿ ಅದೇನು ಶಕ್ತಿ ಅಡಗಿದೆಯೋ ಈ ಹೆಸರಲ್ಲಿ. ಸಿನಿಮಾ ಹೆಸರು ಅನೌನ್ಸ್ ಆದ ದಿನದಿಂದ ಹಿಡಿದು ಈ ಕ್ಷಣದವರೆಗೂ ಚಕ್ರವರ್ತಿಯ ಚಾಮು ಹೆಚ್ಚುತ್ತಲೇ ಇದೆ. ಬರೀ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶದ ನಿರೀಕ್ಷಿತ ಸಿನಿಮಾಗಳಲ್ಲಿ ಮೊದಲ ಸ್ಥಾನ ಚಕ್ರವರ್ತಿ ಗಿಟ್ಟಿಸಿಕೊಂಡಿದೆ ಎಂದ್ರೆ ಲೆಕ್ಕ ಹಾಕಿ ಈ ಸಿನಿಮಾದ ಪವರು ಅದೆಂತದ್ದಿರಬೇಕು ಅಂತ. ಇಂಥ ಚಕ್ರವರ್ತಿ ಸಿನಿಮಾ ಶುರುವಾಗಿದ್ದಾದರೂ ಹೇಗೆ? ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕ್ರೇಜ್ ಹುಟ್ಟು ಹಾಕಿರುವ ಚಕ್ರವರ್ತಿ ಜನ್ಮ ಪಡೆದ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅದನ್ನು ಒಪ್ಪಿಕೊಂಡ ಸಂದರ್ಭದ ಕುತೂಹಲಕಾರಿ ವಿಚಾರಗಳನ್ನ ಹೇಳ್ತೀವಿ ಕೇಳಿ. ದರ್ಶನ್ ಆಗಿನ್ನು ಜೆಪಿ ನಗರದ ಮನೆಯಲ್ಲಿ ನೆಲೆಸಿದ್ರು. ಅದೊಂದು ದಿನ ಮನೆಯ ಟೆರೇಸಿನ ಮೇಲೆ ಪ್ರೀತಿಯಿಂದ ಸಾಕಿದ ಪಾರಿವಾಳಗಳಿಗೆ ಆಹಾರವನ್ನ ನೀಡುತ್ತಿದ್ರಂತೆ. ಜೊತೆಗೆ ದರ್ಶನ್ ಅವರ ಸಹೋದರ ದಿನಕರ್ ಕೂಡ ಇದ್ದರು. ಅದೇ ಹೊತ್ತಿಗೆ ಅಲ್ಲಿಗೆ ಬಂದವರು ಚಿಂತನ್. ಅದಾಗಲೇ ದರ್ಶನ್ ಅವರ ಅನೇಕ ಸೂಪರ್ ಹಿಟ್ ಸಿನಿಮಾಗಳಿಗೆ ಡೈಲಾಗ್ಗಳನ್ನ ಬರೆದಿದ್ದ ಚಿಂತನ್ ಒಂದು ಕತೆ ಮಾಡಿಕೊಂಡಿದ್ದೀನಿ ಎಂದಿದ್ರಂತೆ. ಸರಿ ಹೇಳು ಎಂದವರೇ ದರ್ಶನ್ ಮತ್ತು ದಿನಕರ್ ಇಡೀ ಕಥೆಯನ್ನು ಮಾತು ಹೇಳಿದ್ರು. ದರ್ಶನ್ ಸಹೋದರರು ತುಂಬಾನೇ ಚೆನ್ನಾಗಿದೆ ಸ್ಟೋರಿ ಅಂದಾಗ ಚಿಂತನ್ ಮುಖದಲ್ಲಿ ಮಂದಹಾಸ. ಅದೇ ಕ್ಷಣದಲ್ಲಿ ದರ್ಶನ್ ಮತ್ತೊಂದು ಮಾತಂದರು, ಈ ಸಿನಿಮಾ ಈಗ ಮಾಡೋದು ಬೇಡ ಅಂತ. ಯಾಕೆ ಹೀಗೆನ್ನುತ್ತಿದ್ದಾರೆ ಅಂತ ಚಿಂತನ್ ಮುಖದಲ್ಲಿ ಚಿಂತೆಯ ಗೆರೆ ಕಾಣುತ್ತಿದ್ದಂತೆಯೇ, ನೋಡು ಚಿಂತನ್, ಇದು ತುಂಬಾನೇ ಬ್ರಿಲಿಯಂಟ್ ಸ್ಕ್ರಿಪ್ಟ್, ಆದರೆ ಸದ್ಯದ ನನ್ನ ಇಮೇಜ್ಗೆ ಸರಿ ಹೊಂದೋದಿಲ್ಲ. ಯಾಕಂದ್ರೆ ಈ ಪಾತ್ರ ಇನ್ನೂ ಹೆಚ್ಚಿನ ಮೆಚುರಿಟಿ ಬಯಸುತ್ತಿದೆ. ಇನ್ನೊಂದಿಷ್ಟು ಸಿನಿಮಾಗಳಾದ ಮೇಲೆ ಇದನ್ನ ಕೈಗೆತ್ತಿಕೊಳ್ಳೋಣ ಎಂದಿದ್ದರು. ಅದಾಗಿ 5-6 ವರ್ಷಗಳೇ ಕಳೆದ ಮೇಲೆ ಮತ್ತೆ ಚಕ್ರವರ್ತಿಗೆ ಜೀವ ತುಂಬುವ ಮನಸ್ಸು ಮಾಡಿದ್ರಂತೆ. ಆದ್ರೆ ಈ ಚಿತ್ರ ಇನ್ನೇನು ಶುರುವಾಗಬೇಕೆನ್ನುವಷ್ಟರಲ್ಲಿ ಏನಾದರೊಂದು ಸಮಸ್ಯೆ ಎದುರಾಗಿ ಪದೇ ಪದೇ ನಿರ್ಮಾಪಕರು ಬದಲಾದರು. ಕಡೆಗೆ ನಿರ್ಮಾಪಕ ಸಿದ್ಧಾಂತ್ ಅಣಜಿ ನಾಗರಾಜ್ ಅವರ ಸಹಕಾರದೊಂದಿಗೆ ಸಿನಿಮಾ ಆರಂಭಿಸಿಯೇ ಬಿಟ್ಟಿದ್ದಾರಂತೆ. ಈಗ ಲೋಕಾರ್ಪಣೆಗೊಂಡಿರುವ ಟೀಸರ್ ಮತ್ತು ಹಾಡುಗಳೇ ಯಾವ ಮಟ್ಟದಲ್ಲಿ ಸಂಚಲನ ಮೂಡಿಸಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಚಕ್ರವರ್ತಿಯ ಕುರಿತ ಇನ್ನೂ ಅನೇಕ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾವು ನಿಮ್ಗೆ ಹೇಳ್ತಿರ್ತೀವಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.